ಸ್ವಾಮಿಯೇ ಶರಣಮಯ್ಯಪ್ಪ. ನನ್ನ ಒಂದು 6ನೇ ವರ್ಷದ ಶಬರಿಮಲೆ ಯಾತ್ರೆ. ಈ ವರ್ಷದ ಯಾತ್ರೆಯಲ್ಲಿ ನನಗೆ ಶಶಿ ಸ್ವಾಮಿಗಳು ಮತ್ತೆ ಮತ್ತಿಬ್ರು ಸ್ವಾಮಿಗಳು ಸಿಗ್ತಾರೆ. ಸೊ ಅವ್ರದ್ದೆಲ್ಲ ಮೊದಲನೇ ವರ್ಷ ಆಗಿರೋದ್ರಿಂದ ನಾವೇ ಅಲ್ಲಿ ಸೀನಿಯರ್ ಆಗಿರ್ತೀವಿ. ಇರೋದ್ರಲ್ಲಿ ಶಬರಿಮಲೆ ಯಾತ್ರೆ ಬಗ್ಗೆ ಒಂದು ಚೂರು ಅನುಭವ ಇರೋದು ಅಂತಂದ್ರೆ ನನ್ಗೊಬ್ಬನಿಗೆನೆ. ಅದರಲ್ಲೂ ದೊಡ್ಡ ಪಾದ ಕರ್ಕೊಂಡು ಹೋಗ್ತಾ ಇದ್ದೀನಿ. ದೊಡ್ಡ ಪಾದ ಅಂತ ಹೇಳ್ಬಿಟ್ಟಂದ್ರೆ ಎರುಮಲೆಯಿಂದ ಒಂದು ಪಾದ ಇದೆ, ಮತ್ತೊಂದು ಪುಲಿಮೇಡ್ ಇದೆ. ನಾವು ಪುಲಿಮೇಡನ್ನ ಆಯ್ಕೆ ಮಾಡಿದ್ವಿ. ಸೊ ಹಾಗೆ ನಾವು ಹಿರುಮುಡಿ ಎಲ್ಲ ಕಟ್ಟಿ ಯಾತ್ರೆಗೆ ಹೊರಡ್ತೀವಿ. ಹೊರಟಾಗ ಮಧ್ಯ ದಾರಿಯಲ್ಲಿ ಅಂಕುಶ್ ಅವರು ಸಿಗ್ತಾರೆ. ಅವರನ್ನ ಮಾತಾಡಿಸಿ ಅವ್ರ ಜೊತೆಲಿ ಒಂದಷ್ಟು ಪೂಜೆಗಳನ್ನ ಮಾಡಿ ಸಂಜೆ ಅವರು ಲಲಿತ ಸಹಸ್ರನಾಮ ಮತ್ತೆ ಹರಿವರಾಸನಾಮ ಹಾಕ್ಬಿಟ್ಟು ಅಯ್ಯಪ್ಪನನ್ನ ಒಂದು ನಿದ್ರೆ ಮಾಡುವಂತ ಸಂದರ್ಭ. ನಾವು ನೋಡಿರುವ ಒಂದು ಅಯ್ಯಪ್ಪನ ಪೂಜೆಗಳಲ್ಲಿ ಇದೊಂದು ವಿಶೇಷವಾದ ಪೂಜೆಗಳು. ತುಂಬಾ ಚೆನ್ನಾಗಿತ್ತು. ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಇದು ಚಾಮಿ ರೇಂಜ್ಗೆ ಮೇಲ್ಗಡೆ ಅಂತೂ ವೆಹಿಕಲ್ಸ್ ಮೂವ್ನೇ ಆಗ್ತಾ ಇಲ್ಲ. ಸ್ವಾಮಿಗಳು ಡ್ರೈವಿಂಗ್ ಸೀಟ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ರಾ? ಇದು ಹಿಂಗಿದ್ರೆ ಏನಾದ್ರು ಗೊತ್ತಾ, ಇವಾಗ ಇದು ಮಾಡೋದು ಲ್ಯಾಂಡ್ಸ್ಕೇಪಿಂಗ್ ಅವೆಲ್ಲ ಇವಾಗ ಆಗೋದು. ವೆಯ್ಟ್ ಓವರ್ಲೋಡ್ಗಳು. ಸ್ವಾಮಿಗಳು ಇವರಂತೂ ಒಳ್ಳೆ ನಿದ್ದೆ. ಓಹೋ ಸ್ವಾಮಿ. ನಾವು ಪ್ರತಿ ಸರಿ ಹೋದಾಗೆಲ್ಲ ಅವನು ಸಾತ್ರಾಮಲ್ಲಿ ಗಾಡಿ ಹಾಕಿ ಅಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಮತ್ತೆಲ್ಲ ಮುಗಿಸ್ಕೊಂಡು ಸಾತ್ರಾಮ್ ಬರೋದಕ್ಕೆ ಒಂದು 4 hours ಬಸ್ ಜರ್ನಿ, ಅದು ಬಿಟ್ಟು 1 hour ಆಟೋದಲ್ಲಿ ಜರ್ನಿ ಮಾಡಬೇಕಿತ್ತು. ಆ ಥರ ಜರ್ನಿ ಮಾಡಿದಾಗ ಏನಾಗುತ್ತೆ, ಕಾಲು ತುಂಬ ಊದೋಗುತ್ತೆ. ಸೊ ಹಾಗಾಗಿ ಈ ಸರಿ ಬೇರೆ ಥರನೇ ಪ್ಲಾನ್ ಮಾಡಿದೆ. ಎರುಮಲೆನಲ್ಲಿ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ಕ್ಯಾಬ್ ತೊಗೊಂಡು ಸಾತ್ರಾಮ್ಗೆ ಹೋಗ್ತೀವಿ. ಯಾಕಂದರೆ ಎರುಮಲೆಯಿಂದ ಶಬರಿಮಲೆ 2 hours ಜರ್ನಿ ಇರುತ್ತೆ. ಅದೇನು ಅಷ್ಟು ರಿಸ್ಕ್ ಅನ್ಸಲ್ಲ. ಪಾದಯಾತ್ರೆ ಶುರುನಲ್ಲಿ ಎಷ್ಟು ಬೇಕಾದ್ರೂ ರಿಸ್ಕ್ ತೊಗೊಬೋದು, ಟೆನ್ಷನ್ ಇರಲ್ಲ. ಆದರೆ ಪಾದಯಾತ್ರೆ ಮುಗಿದ ಮೇಲೆ ಒಂದು 10 ಹೆಜ್ಜೆನೂ ಸಹ ಇಡೋದಕ್ಕೆ ಯಾರೂ ಒಪ್ಪಲ್ಲ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿರ್ತಾರೆ. ಹಂಗಾಗಿ ಪುಲಿಮೇಡ್ಗೆ ನಾವು ಹೋಗಿರೋ ಒಂದು 3 ಟ್ರಿಪ್ಪಲ್ಲಿ ಇದು ಒಳ್ಳೆ ಪ್ಲ್ಯಾನ್ ಮಾಡಿರೋದು. ಯಾಕಂತ ಹೇಳ್ಬಿಟ್ಟಂದ್ರೆ ಪ್ರತಿ ಸರಿ ಸಾತ್ರಾಮಲ್ಲಿ ಗಾಡಿ ಬಿಟ್ಟಾಗ ನಮಗೆ ಯಾವಾಗಲೂ ಒಂದೇ ಪ್ರಾಬ್ಲಮ್ ಆಗ್ತಾಯಿತ್ತು. ಏನಂತ ಹೇಳ್ಬಿಟ್ಟಂದ್ರೆ ಅಲ್ಲಿ ಬಿಟ್ಟು ಮತ್ತೆ ಅಲ್ಲಿಂದ ನಾವು ಆಟೋ ಹಿಡ್ಕೊಂಡು ಬರೋದು ಏನಿದೆ, ಅಲ್ಲಿಂದ ಒಂದು 200 meters ವಾಕ್ ಮಾಡಕ್ಕೆ ಬಿಡ್ತಾರೆ. ಒಂದು ಹೆಜ್ಜೆ ಸಹ ಇಡೋದಕ್ಕಾಗಲ್ಲ. ಸಿಕ್ಕಾಪಟ್ಟೆ ಪೇಯ್ನು. ಯಾಕಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ, ಪಾದಯಾತ್ರೆ ಎಲ್ಲ ಮಾಡಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ಕಾಲು ತುಂಬ ಊದ್ಕೊಳ್ಳುತ್ತೆ. ಅವಾಗ ಸಿಕ್ಕಾಪಟ್ಟೆ ಅಂದರೆ ಕಷ್ಟ ಆಗುತ್ತೆ. ಸೊ ಅದರಿಂದ ಎರುಮಲೆಯಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ಕ್ಯಾಬ್ ತೊಗೊಂಡೋಗೋದು ತುಂಬ ಒಳ್ಳೆಯದು. ವರ್ಚುವಲ್ ಟಿಕೆಟು ಬುಕ್ ಮಾಡಬೇಕಿತ್ತು. ಆನ್ಲೈನಲ್ಲಿ ನಮ್ಮ ಟಿಕೆಟ್ ಇದ್ದಿದ್ದ ಡೇಟು 11ನೇ ತಾರೀಕು ಜಾನ್ವರಿ ಇತ್ತು. ಆದರೆ ನಾವು ಹೊರಟಿದ್ದು 4ನೇ ತಾರೀಕು ಹಿರುಮುಡಿ ಕಟ್ಟಿ ಹೊರಟ್ವಿ. ಸೊ ಅಲ್ಲಿ 5ನೇ ತಾರೀಕು ರೀಚ್ ಆಗಿದ್ವಿ. ಆದರೆ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟಂದರೆ ಡೇಟು ಇನ್ನೂ ಒಂದು 6 days ಬ್ಯಾಲೆನ್ಸ್ ಇತ್ತು. ಸೊ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೋದಾಗ ಅಲ್ಲಿ ಈಸಿಯಾಗಿ ಒಂದು ಟೋಕನ್ನ ನಮಗೆ ಕೊಡ್ತಾರೆ. ಅಂತ ಹೇಳ್ಬಿಟ್ಟಂದರೆ ಬಂದುಬಿಟ್ಟಿದ್ದೀವಲ್ಲ, ಸೊ ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. 1 or 2 days ಡಿಫ್ರೆನ್ಸ್ ಇದ್ದರೆ ಈಸಿಯಾಗಿ ಹೋಗ್ಬೋದು. 5-6 ದಿನ ಡಿಫ್ರೆನ್ಸ್ ಇದ್ದಾಗ ನಾವೊಂದು ಬಂಡ ಧೈರ್ಯನೇ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸ್ವಾಮಿಗಳೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಏಕಾಏಕಿ ಜನ ಜಾಸ್ತಿ ಆದಾಗ ಅವ್ರಿಗೂ ಕ್ರೌಡ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 1-2 ದಿನದಲ್ಲಿ ಡಿಫ್ರೆನ್ಸ್ ಇದ್ದರೆ ತುಂಬ ಒಳ್ಳೆಯದು. ಒಳ್ಳೆ ರೀತಿಯಲ್ಲಿ ಅಲ್ಲೆಲ್ಲ ಕ್ಯೂ ಸಿಸ್ಟಮ್ ಎಲ್ಲ ಮಾಡಿ ನಮ್ಮನ್ನು ಕಳಿಸ್ಕೊಟ್ರು. ಪ್ರತಿ ಸರಿ ಹೋದಾಗ ಸ್ವಲ್ಪ ಗದ್ದಲ ಇರ್ತಿತ್ತು. ಈ ಸರಿ ಆ ಥರದ್ದು ಯಾವುದೇ ತೊಂದರೆಗಳಿದ್ದಲೆ ತುಂಬ ಈಸಿಯಾಗಿ ಒಂದು ಪ್ರೊಸೀಜರ್ ಎಲ್ಲ ಮುಗೀತು. ಇಲ್ಲಿ ನೋಡಿಬೇಕು ಸ್ವಾಮಿ, ಅಲ್ಲೇಲಿ ಕೊಡಿರಿ. അതേപോലെ ഓട്ടിക്കണമെങ്കിൽ ಇದರಲ್ಲಿ
ಮೊದಲನೇದಾಗಿ ಸ್ಟಾರ್ಟಿಂಗಲ್ಲಿ ಒಂದು ಬೆಟ್ಟ ಹತ್ತೋದಿರುತ್ತೆ. ಆ ಬೆಟ್ಟ ಹತ್ತಿದ ಮೇಲೆ ಒಂದು ವಾಟ್ರ್ ಬ್ರೇಕ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬ್ರೇಕ್ ಬಂದು ಒಂದು 5 ಕಿಲೋಮೀಟ್ರ್ ಟ್ರಕ್ ಮಾಡಿ ಅದಾದಮೇಲೆ ಟ್ರಕ್ಕಲ್ಲಿ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ ಹತ್ರ ನಾವು 10 ಜನ ಇದ್ದರೆ 10 ಜನ ಟೋಕನ್ ಕೊಟ್ಟಿರ್ತಾರೆ. 10 ಜನನೂ ಜೊತೆಯಲ್ಲೇ ಹೋಗಬೇಕು. ಮುಂದಾಗಿ ಯಾರಾದರೂ ಹೋಗಿದ್ರು ಸಹ ಅಲ್ಲಿ ವೆಯ್ಟ್ ಮಾಡಲೇಬೇಕು. ಅಲ್ಲಿ ಹೆಲ್ತ್ ಕ್ಯಾಂಪು ಪ್ಲಸ್ಸು ಊಟದ ವ್ಯವಸ್ಥೆ ಇರುತ್ತೆ. ಊಟ ಅಂತ ಅಂದಾಗ ತುಂಬ ಜಾಸ್ತಿ ಏನಿಲ್ಲ. ಗಂಜಿ ಕಪ್ಪ ಸಿಗುತ್ತೆ. ಕಪ್ಪ ಅಂದರೆ ಗೆಣಸು, ಗಂಜಿ ಅಂದರೆ ಅನ್ನ ಸುಮ್ಮನೆ ಬೇಯಿಸ್ಬಿಟ್ಟು ಕೊಟ್ಟಿರ್ತಾರೆ. ಅಲ್ಲಿ ತಮಿಳ್ನಾಡು ಇದು ಕೇರಳದಲ್ಲಿ ಅದು ಟ್ರೆಡಿಷ್ನಲ್ ಫುಡ್ಡು, ತುಂಬ ಚೆನ್ನಾಗಿರುತ್ತೆ. ಆದರೆ ಮೊದಲನೇ ಸರಿ ತಿನ್ನೋರು ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ತಿಂದಿಲ್ಲ ಅಂತ ಹೇಳ್ಬಿಟ್ಟಂದರೆ ನೆಕ್ಸ್ಟ್ ಒಂದು 5 ಕಿಲೋಮೀಟ್ರು ಟ್ರಕ್ ಇರುತ್ತೆ, ಅದನ್ನು ಮಾಡೋದಕ್ಕೆ ಆಮೇಲೆ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸ್ವಾಮಿ ಶರಣಮಯ್ಯಪ್ಪ. ಒಂದು ಬ್ರೇಕ್, ವಾಟರ್ ಬ್ರೇಕ್ ಸಿಕ್ಕಿದೆ, ಜೊತೆಗೆ ಸೋಡಾ. ದೇವಸ್ಥಾನ ಕಾಣಿಸ್ತಾ ಇರ್ತದೆ, ನಾವು ಹೋಗ್ತಾನೇ ಇರಬೇಕು ಅಷ್ಟೇ. ಅದು ಮಾತ್ರ ಕ್ಯಾಪ್ ಇಟ್ಕೊಂಡ್ರು. ದೇವಸ್ಥಾನ ಇನ್ನೂ ಕಾಣಿಸಿಲ್ಲ, ಅದು ಯಾವಾಗ ಕಾಣಿಸ್ತದೆ ಅಂತ ಗೊತ್ತೇ ಇಲ್ಲ. ಕಾಣಿಸ್ತಾ ಇರ್ತದೆ, ಒತ್ತಾರು ನಾನು ಬಂತು ನೋಡಿದ್ದೆ ಅವನು. ನನಗೆ ಗೊತ್ತು ಕಾನ್ಸೆಪ್ಟು, ನಾನು ಅದಕ್ಕೆ ನಾನು ಅವ್ರದೇನೋ ಅಂತ ನಡ್ಕೊಂಬರೋದು ಇಲ್ಲ. ನೀನು ಕುತ್ಕೊಂಡ್ರೆ ಒಬ್ಬನೇ ಅಂದ್ಬಿಟ್ಟು ನಾನು ನಿನ್ನ ಜೊತೆ ಅಯ್ಯೋ ನಾನು ಅಲ್ಲೇನಾದ್ರು ನೀವು ಊಟ ಮಾಡಿಲ್ಲ ಅಂದ್ಕೊಳ್ಳಿ, ಬರ್ತಾ ಇರಲಿಲ್ಲ ನೀವು ಇಷ್ಟು ದೂರ ಬರ್ತಾ ಇರಲಿಲ್ಲ. ಇಲ್ಲ ಊಟದ ಇಲ್ಲ ಸ್ವಾಮಿ, ಎನರ್ಜಿ ಬೇಕೇ ಬೇಕು. ಫುಲ್ಲು ತಿಂದಾಕ್ಬಿಡುತ್ತೆ ಬಾಡಿಲಿ, ಝೀರೋ ಫ್ಯಾಟ್ ಮಾಡಾಕ್ಬಿಡುತ್ತೆ. ಹಿಂಗೆ ಏನಾದ್ರು ಒಂದು ತಿಂಗ್ಳು ಮಾಡ್ಕೊಂಬಿಟ್ರೆ. ಸ್ವಾಮಿಗಳು ನೋಡಿದ್ರೆ ಸ್ವಾಮಿಗಳು ಅಷ್ಟೇ ಫುಲ್ಲು ಜಿಮ್ಮರ್ ಆಗ್ಬಿಡ್ತಾರೆ. ನೀವೇ ಇಲ್ಲೇ ಒಂದು ತಿಂಗಳೆಲ್ಲ ಓಡಾಡಿದ್ರೆ ಪಂಬನೇನಾ ಬರ್ತೀನಿ ಸ್ವಾಮಿ. ಏನಿಲ್ಲ ಪಂಪ ಏನ್ ಗೊತ್ತಾ, ಹಂಗೆ ಆರಾಮ್ ಅಂತೀರಾ? ಗೊತ್ತಿಲ್ಲ ನನ್ಗೆ. ಆಮೇಲೆ ಅದ್ರಾಗ ಅದೂ ಗೊತ್ತಾಗುತ್ತೆ ಬನ್ನಿ, ಅದನ್ನೇ ಹತ್ಬೇಕಾಗಿರೋದು. ಡೋಲಿ ಇದ್ರೆ ಡೋಲಿನಾಗ ಹೋಗ್ಬಿಡ್ತೀನಪ್ಪ, ಕಾಸು ನಾನು ನಿಮಗೆ ಕಡಿಮೆ ಇರಬೇಕು, ಇವ್ರಿಗೆ ಕಡಿಮೆ ಇರ್ಬೇಕಲ್ಲ ಸ್ವಾಮಿ. 60 kg ಒಳಗಡೆ 4,000. 4,000 60ರಿಂದ ಬಿಡ್ತೀನಿ ನಾನು. ಸ್ವಾಮಿ ಸೂಪರ್ ಚೆನ್ನಾಗಿ ಶೂ ಹಾಕ್ತಿದ್ರ. ಸಿಪ್ಪರ್ ಆದ್ರೆ ಪರವಾಗಿಲ್ಲ, ಶೂ ಹಾಕೋದು ಕಷ್ಟ. ಫುಲ್ಲು ಸಾಫ್ಟ್ ಆಗ್ಬಿಟ್ಟಿದೆ ಅಲ್ಲ. ಚೆಕಿಂಗ್ ಬರ ಇದು ನೇರ್ಲು ಬಾಟ್ಲಿ.
மலேசியா கொலாலம்பூ என்ற இடத்திலிருந்து தரிசனத்திற்காக வந்துள்ள ஒரு முறை கேட்டுக் கொள்ளப்படுகிறது. தங்களுடன் வந்துள்ள வேலு அவர்களுக்காக சன்னிதானம் KSEB ஆபீஸ் அருகில் காத்துக் கொண்டுள்ளார்கள். சுவாமி சரணம். சுவாமியே சரணம். ಸರಿಯಾಗಿ ಎಲ್ಲೂ ವೀಡಿಯೋನೇ ಮಾಡ್ತಾರೆ. ಒಳ್ಳೆ ವೀಡಿಯೋ ಮಾಡ್ತಾರೆ. ಹರಿಹರ